ಲಾಡ್ಲೆ ದರ್ಗಾ ಹಿಂಸಾಚಾರದ ಕೇಸ್ ವಾಪಸ್ ಪಡೆಯಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಧಾರ. ಶಿವಲಿಂಗಕ್ಕೆ ಮಲಮೂತ್ರ ವಿಸರ್ಜಿಸಿದ್ದ ಪ್ರಕರಣ ಕೂಡ ವಾಪಸ್. ಹಿಂಸಾಚಾರದ ಗಂಭೀರ ಪ್ರಕರಣಗಳನ್ನು ಹಿಂಪಡೆಯಲು ಶಿಫಾರಸು ಮಾಡಿದ್ದರು ಮಾನ್ಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು. ಬೇರೆ ಬೇರೆ ಪ್ರಕರಣಗಳ ಜೊತೆಗೆ ಹಿಂಸಾಚಾರದ ಗಂಭೀರ ಕೇಸ್ಗಳನ್ನು ವಾಪಸ್ ಪಡೀತಾ ಇರುವಂತಹ ರಾಜ್ಯ ಸರ್ಕಾರ. ಸ್ನೇಹಿತರೆ, 2021ರಲ್ಲಿ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ಶಿವಲಿಂಗದ ಶುದ್ಧೀಕರಣ ಕಾರ್ಯದ ವೇಳೆ ನಡೆದಿದ್ದಂತಹ ಹಿಂಸಾಚಾರ ಪ್ರಕರಣಗಳನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂಪಡೆಯಲು ನಿರ್ಧಾರ ಮಾಡಿದೆ. ಈ ಗಂಭೀರ ಪ್ರಕರಣಗಳ ಜೊತೆಗೆ ಬೇರೆ ಬೇರೆ 52 ಪ್ರಕರಣಗಳನ್ನು ಕೂಡ ಹಿಂಪಡೆಯಲು ಸರ್ಕಾರ ನಿರ್ಧರಿಸಿದೆ. ಅಂದಹಾಗೆ ಲಾಡ್ಲೆ ಹಿಂಸಾಚಾರದ ಪ್ರಕರಣಗಳನ್ನು ಹಿಂಪಡೆಯುವಂತೆ ಮಾನ್ಯ ಸಭಾಧ್ಯಕ್ಷರಾಗಿರುವಂತಹ ಯುಟಿ ಖಾದರ್ ಅವರು 2023ರಲ್ಲಿಯೇ ಗೃಹ ಸಚಿವಾಲಯಕ್ಕೆ ಶಿಫಾರಸು ಮಾಡಿದರು. ಏನಿದು ಲಾಡ್ಲೆ ಮಶಾಕ್ ದರ್ಗಾ ಹಿಂಸಾಚಾರ ಪ್ರಕರಣ? 2021ರ ನವೆಂಬರ್ 7ರಂದು ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗದ ಪಕ್ಕದಲ್ಲಿ ಇಬ್ಬರು ಮುಸ್ಲಿಂ ಬಾಲಕರು ಮಲಮೂತ್ರ ವಿಸರ್ಜನೆಯನ್ನ ಮಾಡಿದರು. ಈ ಬಗ್ಗೆ ಹಿಂದೂ ಸಮುದಾಯದವರು ಆಳಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ಈ ಪ್ರಕರಣವನ್ನು ವಾಪಸ್ ಪಡೆಯಲು ಸರ್ಕಾರ ನಿರ್ಧಾರ ಮಾಡಿದೆ. 2022ರ ಮಾರ್ಚ್ 1ರಂದು ಮಹಾಶಿವರಾತ್ರಿಯ ನಿಮಿತ್ತ ಶುದ್ಧೀಕರಣ ಪೂಜೆಯನ್ನು ಹಮ್ಮಿಕೊಂಡಿದ್ರು. ಈ ಪೂಜೆ ನಡೀಬಾರದು ಅನ್ನುವಂತಹ ಉದ್ದೇಶದಿಂದ ಸ್ಥಳೀಯ ಮುಸ್ಲಿಂ ಸಮುದಾಯದವರು ಅಲ್ಲಿ ಸೇರಿದ್ದಂತಹ ಹಿಂದೂ ಸಮುದಾಯದ ಮೇಲೆ ಹಿಂಸಾಚಾರವನ್ನು ಆರಂಭಿಸಿದರು. ದರ್ಗದ ಸುತ್ತಲಿರುವಂತಹ ಮನೆ ಮೇಲಿಂದ, ಶಾಲೆಯ ಮೇಲಿನಿಂದ ಕಲ್ಲು ತೂರಾಟವನ್ನು ನಡೆಸಿದರು. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಬಂದಿದ್ದ ಆರಕ್ಷಕರ ಮೇಲೆ, ಜಿಲ್ಲಾಧಿಕಾರಿಗಳ ವಾಹನದ ಮೇಲೆಯೂ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ರು. ಕಾರಿನ ಗಾಜನ್ನು ಪುಡಿ ಪುಡಿ ಮಾಡಿ ಹಾಕಿದ್ರು. ಸರ್ಕಾರಿ ಸ್ವತ್ತುಗಳನ್ನು ಹಾನಿ ಮಾಡಿದ್ರು. ಕರ್ತವ್ಯ ನಿರತ ಪೊಲೀಸರ ಮೇಲೆ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ರು. ಈ ಹಿಂಸಾಚಾರದ ಕಾರಣಕ್ಕಾಗಿ ಒಟ್ಟು 167 ಆರೋಪಿಗಳ ಮೇಲೆ ಐಪಿಸಿ ಸೆಕ್ಷನ್ 143, 147, 148, 332, 353, 307, 504, 427, 120B ಅಡಿಯಲ್ಲಿ ಗಂಭೀರ ಪ್ರಕರಣಗಳನ್ನು ದಾಖಲಿಸಲಾಗಿತ್ತು. ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಕೂಡ ಮಾಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪ್ರಕರಣಗಳನ್ನು ಹಿಂಪಡೆಯಲು ಒತ್ತಾಯ ಕೇಳಿ ಬಂದಿತ್ತು. ಆಗ ಅಭಿಯೋಗ ಮಹಾನಿರ್ದೇಶಕರು ಈ ಎಲ್ಲಾ ಪ್ರಕರಣಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆರೋಪಿಗಳ ವಿರುದ್ಧ ಆರೋಪವನ್ನು ಸಾಬೀತುಪಡಿಸಲು ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಪ್ರಕರಣಗಳು ಎಷ್ಟು ಗಂಭೀರವಾಗಿದೆ ಅಂದರೆ ಅಭಿಯೋಜನೆಯಿಂದ ಹಿಂಪಡೆಯಲು ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇರುವುದು ಕಂಡು ಬಂದಿಲ್ಲ. ಆದ್ದರಿಂದ ಈ ಎಲ್ಲ ಪ್ರಕರಣಗಳನ್ನ ಅಭಿಯೋಜನೆಯಿಂದ ಹಿಂದಕ್ಕೆ ಪಡೆಯಲು ಸಾಧ್ಯವೇ ಇಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಸ್ವತಃ ಅಭಿಯೋಗ ಉಪನಿರ್ದೇಶಕರು ಈ ರೀತಿಯಾಗಿ ಅಭಿಪ್ರಾಯ ಪಟ್ಟಿದ್ದಾರೆ ಅಂದರೆ ಇವುಗಳು ಎಷ್ಟು ಗಂಭೀರ ಪ್ರಕರಣಗಳು ಆಗಿರಬಹುದು ಅನ್ನುವುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಪಸಂಖ್ಯಾತರ ಓಲೈಕೆಗೆ ಈ ರೀತಿಯಾಗಿ ಸಮಾಜಘಾತುಕರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೀತಾ ಹೋದ್ರೆ ಸಮಾಜಘಾತುಕರಿಗೆ ಇನ್ನಷ್ಟು ಅಪರಾಧ ಮಾಡಲು ಪ್ರೇರಣೆ ಸಿಕ್ಕಂತಾಗುವುದಿಲ್ವಾ? ಅಂದಹಾಗೆ ಈ ಬಾರಿ ಸರ್ಕಾರ ಎಷ್ಟು ನಯವಾಗಿ ಎಲ್ಲಾ ಗಂಭೀರ ಪ್ರಕರಣಗಳನ್ನ ವಾಪಸ್ ಪಡೆದಿದೆ ಅಂದ್ರೆ ಜನರಿಗೆ ಈ ಪ್ರಕರಣಗಳು ಇಷ್ಟೊಂದು ಗಂಭೀರ ಪ್ರಕರಣಗಳು ಅಂತ ಗೊತ್ತೇ ಆಗಬಾರದು ಅಂತ ಹೇಳಿ ಉಳಿದ 44 ಬೇರೆ ಬೇರೆ ಪ್ರಕರಣಗಳ ಜೊತೆಗೆ ಈ 8 ಪ್ರಕರಣಗಳನ್ನ ಸೇರಿಸಿ ವಾಪಸ್ ಪಡೆದಿದೆ.